ಮಂಡ್ಯದಲ್ಲಿ ಈ ಸೆಲ್ಫಿ ಹುಚ್ಚಿದೆಯಲ್ಲ, ಅದು ಯಾವ ರೀತಿ ತಂದಿಡುತ್ತೆ ಅಂತಂದರೆ ಸಾವಿಗೆನೇ ದಾರಿ ಮಾಡಿಕೊಡುತ್ತೆ. ಯಾವ ಅನುಮಾನನೂ ಇಲ್ಲ. ಎಲ್ಲಿ ತಕ್ಕೋಬೇಕು ಅಲ್ಲಿ ತಕ್ಕೋಬೇಕು. ಈಗ ಸೆಲ್ಫಿ ತಕ್ಕೊಳ್ಳೋಕೆ ಹೋಗ್ಬಿಟ್ಟು ಕಾವೇರಿ ನದಿಯಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದ್ದಾನೆ ವ್ಯಕ್ತಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಸರ್ವಧರ್ಮ ಆಶ್ರಮದ ಬಳಿ ಈ ಘಟನೆ ನಡೆದಿದೆ. 36 ವರ್ಷ ಅಂತೆ ಮಹೇಶ್. ನದಿಯಲ್ಲಿ ಕೊಚ್ಚೋಗಿದ್ದಾನೆ ವ್ಯಕ್ತಿ. ಇವನನ್ನು ಹುಡುಕಕ್ಕೆ ಇನ್ನು ಉಳಿದವರೆಲ್ಲ ಹೋಗಬೇಕು. ಮೈಸೂರಿನಲ್ಲಿ ಆಟೋ ಡ್ರೈವರ್ ಕೆಲಸ ಮಾಡ್ತಾ ಇದ್ದಂತೆ ಮಹೇಶ್. ಸ್ನೇಹಿತರೊಂದಿಗೆ KRSಗೆ ಪಿಕ್ನಿಕ್ಗೆ ಹೋಗಿರ್ತಾರೆ. ಈ ವೇಳೆ ಫೋಟೋ ಕ್ಲಿಕ್ಕಿಸಿಕೊಳ್ಳುವಾಗ ಮಹೇಶ್ ಕೊಚ್ಚಿ ಹೋಗಿದ್ದಾರೆ. ಮಹೇಶ್ಗಾಗಿ ಈಗ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ನಡೀತಾ ಇದೆ. ಇವನು ಮಾಡೋ ಹುಚ್ಚಿಗೋಸ್ಕರ, ಇವನು ಮಾಡೋ ಹುಚ್ಚಾಟಕ್ಕೋಸ್ಕರ ನೋಡಿ ಅಲ್ಲಿ, ಇವನು ಮಾಡೋ ಹುಚ್ಚಾಟಕ್ಕೋಸ್ಕರ ಈಗ ಅಗ್ನಿಶಾಮಕ ದಳದವರು ಮತ್ತು ಸ್ಥಳೀಯರು ಇದೆಲ್ಲ ನೀರಲ್ಲೆಲ್ಲ ಹುಡುಕಾಡಕ್ಕೆ ಶುರು ಮಾಡಬೇಕೀಗ. ಯಾಕ್ರಪ್ಪ ನಿಮಗೆಲ್ಲ ಬೇಕಿದು? ಫೋಟೋ ಕ್ಲಿಕ್ಸ್ಕೊಳಕ್ಕೆ ಹೋಗಿ ಇಂಥವೆಲ್ಲ ಬೇಕಾ ನಿಮಗೆ? ನನ್ನ ಸಹೋದ್ಯೋಗಿ ಈಗ ರೋಹಿತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರೋಹಿತ್, ಏನ್ರಿ ಹುಚ್ಚಾಟಗಳು ಇವ್ರದ್ದು? ವಿಪರೀತವಾಗಿ ಆಡ್ತಾರ್ರಿ. ನದಿ ದಡದ ಮೇಲೆ ಹೋಗ್ಬಿಟ್ಟು ಈ ರೀತಿಯಾಗಿ ಮಾಡಕ್ ಹೋದ್ರೆ ಇನ್ನೇನಾಗುತ್ತೆ ಅಂತ ಇವ್ರನ್ನ ರಕ್ಷಣೆ ಮಾಡಕ್ಕೆ ಇನ್ನೆಷ್ಟು ಜನ ಇಳಿದಿದ್ದಾರೆ ಈಗ? ಅರುಣ್, ಸದ್ಯ ಕಾವೇರಿ ನದಿಯಲ್ಲಿ 23,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ. ಈ ಸಮಯದಲ್ಲಿ ನಿನ್ನೆ ಸ್ನೇಹಿತರೊಂದಿಗೆ ಈತ ಏನು ಮಹೇಶ್ ಏನು ಕಾವೇರಿ ನದಿಯಲ್ಲಿ ನಾಪತ್ತೆಯೇನಾಗಿದ್ದಾನೆ, ಆತ ಸ್ನೇಹಿತರೊಂದಿಗೆ ಪಿಕ್ನಿಕ್ ಬಂದಿರ್ತಾನೆ. ಈ ಸಂದರ್ಭದಲ್ಲಿ ಕೂಡ ಒಂದಷ್ಟು ಪ್ರವಾಸಿ ತಾಣಗಳನ್ನ ಮುಗಿಸ್ಕೊಂಡು ಅದಾದ ನಂತರವಾಗಿ ಈತ ಏನು ಬಿದ್ದಿರುವಂತಹ ಸ್ಥಳದಲ್ಲಿ ಬಂದು ಒಂದಷ್ಟು ಪಾರ್ಟಿ ಸಹ ಸ್ನೇಹಿತರೊಂದಿಗೆ ಮಾಡುವಂತದ್ದು. ಇದಾದ ಬಳಿಕವಾಗಿ ಆ ಒಂದು ನದಿ ತಡದಲ್ಲಿ ಫೋಟೋ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಆಯ ತಪ್ಪಿರುವಂತದ್ದು, ಅಂದ್ರೆ ಬ್ಯಾಲೆನ್ಸ್ ತಪ್ಪಿದ್ದಾನೆ. ಯಾಕಂದ್ರೆ ಮದ್ಯ ಸೇವನೆ ಮಾಡಿದ್ದ, ಆ ಕಾರಣವಾಗಿ ಕೂಡ ಆತ ಬ್ಯಾಲೆನ್ಸ್ ತಪ್ಪಿದೆ ಅಂತೇಳಿ ಕೂಡ ಸದ್ಯಕ್ಕೆ ಪೊಲೀಸರ ಮಾಹಿತಿ ಹೇಳ್ತಾ ಇರುವಂತದ್ದು. ಅಟ್ಲಿ ಸದ್ಯ ಈಗ ಆತ ಕಾವೇರಿ ನದಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾನೆ. ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಆತನ ಹುಡುಕಾಟಕ್ಕೂ ಕೂಡ ಇದೀಗ ಮುಂದಾಗಿರುವಂತದ್ದು. ಅರುಣ್, ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮೊದಲೇ ಕುಡ್ದಿದ್ದಂತೆ ಕುಡಿದು ಬಿಟ್ಟು ಈ ರೀತಿಯಾಗಿ ನದಿ ದಡದ ಮೇಲೆ ನಿಂತ್ಕೊಂಡ್ಬಿಟ್ಟು ಫೋಟೋ ತಕ್ಕೊಳ್ಳೋದು, ನಿಲ್ಲಕ್ಕೆ ಆಗ್ತಾ ಇಲ್ಲದೆ ಇರೋ ಸಂದರ್ಭದಲ್ಲಿ ಯಾರಾದ್ರು ನದಿ ದಡದಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾರ? ಕಾಮನ್ ಸೆನ್ಸ್ ಬೇಡವಾ? ಯಾರ್ರೀ ನೀವೆಲ್ಲ? ಥೂ. ಅದರಲ್ಲಿ ಬೇರೆ ಮತ್ತೆ ಈಗ ಹುಡುಕಾಡಕ್ಕೆ ನಿಮ್ಮನ್ನ ಅಗ್ನಿಶಾಮಕ ದಳದವರು ಪಾಪ ಅವ್ರ ಕುಟುಂಬಗಳನ್ನೆಲ್ಲ ಬಿಟ್ಟು ನಿಮ್ಮನ್ನ ಹುಡುಕಾಡಕ್ಕೆ ಈಗ ನೀರಿಗಿಳಿಬೇಕು. ಮುಳುಗು ತಜ್ಞರು ಹೋಗ್ಬೇಕು ನಿಮ್ಮನ್ನು ಹುಡುಕಕ್ಕೆ. ಮರ್ಯಾದೆ ಇಲ್ಲ ನಿಮಗೆಲ್ಲ. ಕುಡ್ಕೊಂಡು ಹೋಗ್ಬಿಟ್ಟು ನದಿ ದಡದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಕುಡ್ಕೊಂಡು ಹೋದಂತೆ ಸೈಡ್ ಕೂತ್ಕೊಳ್ಳಿ, ಬೇಕಾದ್ರೆ ಏನು ಮಾಡ್ಕೊಳ್ಳಿ. ಇಂಥವೆಲ್ಲ ಮಾಡ್ತಾರ ಹುಚ್ಚಾಟವನ್ನು. ನಿಲ್ಲಕ್ಕಾಗದೆ ಇರೋ ಟೈಮಲ್ಲಿ ಹೋಗ್ಬಿಟ್ಟು ನದಿ ದಡದಲ್ಲಿ ನಿಂತ್ಕೊಳ್ಳೋದಂತೆ. ನಾನಾಗಿದ್ರೆ ಕೊಟ್ಬಿಡ್ತಿದ್ದೆ ಕಪಾಳಿಗಲ್ಲಿ. ಫ್ರೆಂಡ್ಸಿಗೂ ಬೇಡವಾ ಬುದ್ಧಿ? ಅಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿಸ್ತಾ ಇರೋದಕ್ಕೆ.